ಹೇಗಿದೆ ಫಿಲಮ್ ಹೇಗಿದೆ? ಚೆನ್ನಾಗಿದೆ. ಏನು ಇಷ್ಟ ಆಯಿತು ಸ್ಪೆಷಲ್ ಆಗಿ? ಏನು ಸರ್? ಏನು ಇಷ್ಟ ಆಯಿತು? ಸ್ಟೋರಿ ಚೆನ್ನಾಗಿದೆ, ಸೀನ್ಸ್ ಚೆನ್ನಾಗಿದೆ, ಆ್ಯಕ್ಷನ್ ಚೆನ್ನಾಗಿದೆ. ಸರ್ ಹೇಗಿದೆ ಫಿಲಮ್ ಹೇಗಿದೆ? ಹೇಗಿದೆ ಸರ್ ಹೇಗಿದೆ ಫಿಲಮ್ ಹೇಗಿದೆ? ಫಿಲಮ್ ಹೇಗಿದೆ? ಸೂಪರ್ ಆಗಿದೆ. ಸೂಪರ್ ಫಿಲಮ್ ಸರ್ ಹೇಗಿದೆ ಫಿಲಮ್? ಫಿಲಮ್ ಹೇಗಿದೆ? ಫಿಲಮ್ ಹೇಗಿದೆ? ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಫಸ್ಟ್ ಹಾಫ್ ಸ್ವಲ್ಪ ಲ್ಯಾಗ್ ಆದ್ರೂ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ಪರವಾಗಿಲ್ಲ. ಓಕೆ. ಸೆಕೆಂಡ್ ಹಾಫ್ ಒಂದು ಖರಾಬಾಗಿದೆ, ಮಸ್ತಾಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ. ಹೇಳಬೇಕು ಅಂತಂದರೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಡೈರೆಕ್ಷನ್ ಸಹ ಭಾಳ ಉತ್ತಮವಾಗಿದೆ. ಮನೆ ಮಂದಿ ಎಲ್ಲ ಕುಳಿತು ನೋಡ್ಬೋದಂಥ ಚಿತ್ರ. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡಿ. ಎಸ್ಪೆಷಲಿ ಎಲ್ಲ ಕ್ರೆಡಿಟು ರಾಜವರ್ಧನ್ಗೆ ಹೋಗುತ್ತೆ. ಸಿನಿಮಾ ತುಂಬ ಇಡೀ ಸಿನಿಮಾ ಆವರಿಸ್ಕೊಂಡಿದ್ದಾರೆ ಅವರು. ತುಂಬ ಒಳ್ಳೆ ಮೂವಿ, ಎಲ್ಲರೂ ನೋಡ್ಬೋದು. ರಾಜವರ್ಧನ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ನನ್ನ ಪ್ರೇಯಸನ್ನೇ ತ್ಯಾಗ ಮಾಡುವಂಥ ವ್ಯಕ್ತಿ. ನಿಜವಾಗ್ಲೂ ಎಲ್ಲರೂ ಲವರ್ಸ್ಗಳೆಲ್ಲ ಇದು ನೋಡಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಆ್ಯಕ್ಷನ್ ಅಷ್ಟೇ ತುಂಬ ಚೆನ್ನಾಗಿ. ಧನ್ಯವಾದ ಹೇಳ್ತೀನಿ ಆ ಕ್ಯಾಮ್ರಾಮನ್ನು, ನಿರ್ದೇಶಕರು. ನನ್ನ ಮಗನ ಇಷ್ಟು ಚೆನ್ನಾಗಿ ತೋರಿಸ್ತಾರೆ ಅಂತ ತುಂಬ ಖುಷಿ ಆಗುತ್ತೆ. ಈ ಪಿಕ್ಚರ್ 50 ದಿವಸ ಓಡಬೇಕು. ನಿರ್ಮಾಪಕರು ಇನ್ನೊಂದೆರಡು ಪಿಕ್ಚರ್ ನನ್ನ ಮಗನಿಗೆ ಒಂದು ಚಾನ್ಸ್ ಕೊಡಬೇಕು ಅಂತ ಕೇಳ್ಕೊತೀನಿ. ಎಷ್ಟು ಖುಷಿ ಆಯಿತು ಸರ್? ಎಷ್ಟು ಖುಷಿ ಆಯಿತು ಮಗನ ಸ್ಕ್ರೀನ್ ಮೇಲೆ? ಭಾರಿ ಖುಷಿಯಾಗಿದೆ. ಒಂದು 4-5 ಪಿಕ್ಚರ್ ನೋಡ್ಕೊಂಬಂದಿದ್ದೀನಿ. ಇದು 5ನೇ ಪಿಕ್ಚರ್. ನಿಜಕ್ಕೂ ಭಾಳ ಚೆನ್ನಾಗಿ ಮಾಡಿದ್ದಾನೆ. ಹ್ಯಾಟ್ಸ್ ಆಫ್. ದೇವರು ಅವನಿಗೆ ಇನ್ನೂ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ತುಂಬ ಚೆನ್ನಾಗಿದೆ. ರಾಜವರ್ಧನ್ ಅಭಿನಯ ಅಂತೂ ಸೂಪರ್ಬ್ ಆಗಿದೆ. ಒಳ್ಳೆ ಹೈಟು, ಪರ್ಸ್ನಾಲಿಟಿ, ಕ್ಯಾರೆಕ್ಟ್ರು ಹೇಳಿ ಮಾಡಿಸ್ದಾಗಿದೆ ಒಂಥರ ಅವರದ್ದು. ಅವ್ರದ್ದು ಮೊದಲು ಒಂದು ಪಿಕ್ಚರ್ ಕೂಡ ನಾನೇ ಸೆನ್ಸರ್ ಮಾಡಿದ್ದೆ. ಅವರು ನಮ್ಗೆ ತುಂಬ ಖುಷಿಯಾಗಿತ್ತು ಅವ್ರ ಪರ್ಫಾರ್ಮೆನ್ಸ್ ನೋಡಿ. ಈ ಪಿಕ್ಚರ್ ನೋಡಿದಾಗಂತೂ ತುಂಬಾ ಒಂಥರ ನಮಗೆ ರೋಮಾಂಚನ ಅನಿಸುತ್ತೆ. ಪಿಕ್ಚರ್ ಕೊನೆ ತನಕ ತನ್ನ ಕುತೂಹಲನ ಕಾಯ್ಕೊಂಡು ಹೋಗುತ್ತೆ. ಆ ಟೆಂಪೋ ತುಂಬ ಚೆನ್ನಾಗಿದೆ. ಪಿಕ್ಚರ್ಲೆಲ್ಲ ಇದೆ, ರೊಮ್ಯಾನ್ಸ್ ಇದೆ, ಲವ್ ಇದೆ, ಪರ್ಫಾರ್ಮೆನ್ಸ್ ಇದೆ, ಎಲ್ಲ ತುಂಬ ಚೆನ್ನಾಗಿ. ಶರತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಅ ವೆರಿ ಗುಡ್ ಮೂವಿ. ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಬೇಕು. ಪಿಕ್ಚರ್ನ ಎನ್ಕರೇಜ್ ಮಾಡಿ. ಇದು ಫೈಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ ತುಂಬ ಪ್ರಾಕ್ಟೀಸ್ ಮಾಡಿದ್ದಾರೆ ಅವರು. ಯಾಕೆಂದರೆ ವರ್ಕೌಟ್ ಮಾಡಿದಿರೋ ಅದನ್ನು ನಿಜವಾಗ ಆ ಥರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ. ಭಾಳ ನ್ಯಾಚುರಲಾಗಿ ಬಂದಿದೆ ಮೂವಿ. ನಾನು ಸಾಕಷ್ಟು ಪುಸ್ತಕಗಳನ್ನ ನೋಡಿದ್ದೀನಿ. ತುಂಬ ಚೆನ್ನಾಗಿ ವೆರಿ ಗುಡ್. ಸರ್ ಖುಷಿ ಆಯಿತು. ನೀವು ಹೇಳಬೇಕು, ನೀವು ನಮ್ಮ ಸಿನಿಮಾ ನೋಡಿಬಿಟ್ಟು ನಿಮಗೆ ಹೆಂಗೆ ಅನಿಸಿದೆ ಅಂತ ಹೇಳಬೇಕು. ನನಗಿಂತ ನಿಮ್ಮ ಒಪಿನಿಯನ್ ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಪ್ರೊಡಕ್ಷನ್ ಹೌಸ್ಗೆ ಮತ್ತು ಡೈರೆಕ್ಷನ್ ಟೀಮ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ಜನರು, ಕರ್ನಾಟಕ ಜನರು ಥಿಯೇಟರ್ಗೆ ಬಂದು ಈ ಸಿನಿಮಾ ನೋಡಿ ಚೆನ್ನಾಗಿದೆ ಕತೆ, ಸಪೋರ್ಟ್ ಮಾಡಿ ಅಂತ ಹೇಳಿ. ನೀವು ನೋಡಿದ್ರಲ್ವಾ, ಫುಲ್ ಕನ್ಫ್ಯೂಸಿಂಗ್, ಒಂದು ಇನ್ನೋಸೆಂಟ್ ಡಮ್ ಗರ್ಲ್ ಅಂತ ಹೇಳ್ತೀನಿ. ಸೊ ಕಮ್ಯುನಿಕೇಷನ್ ಪ್ಲೇಸ್ ಅ ಬಿಗ್ ರೋಲ್ ಇನ್ ಲೈಫ್ ಅಂತ ಹೇಳ್ಬೋದು ಇದು ಒಂದು ಕ್ಯಾರೆಕ್ಟರ್ಗೆ. ಖುಷಿ ಆಯಿತು. ನಿಮಗೆ ಖುಷಿ ಆದರೆ ನನಗೆ ಖುಷಿ ಆದಂಗೆ. ಥ್ಯಾಂಕ್ ಯು. ಮೂವಿ ತುಂಬ ಚೆನ್ನಾಗಿದೆ. 100 is more ಮೂವಿ ತುಂಬ ಚೆನ್ನಾಗಿದೆ. 100 days ನೋಡೋದಂತೂ ತುಂಬ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು? ತುಂಬ ಇಷ್ಟ ಆಯಿತು. ಆ್ಯಕ್ಟಿಂಗ್, ನಮ್ಮ ಮಗಳು ಹೀರೋಯಿನ್ ಆಗಿ ಇದ್ದಾಳೆ ಆ್ಯಕ್ಟಿಂಗ್, ತಪಸ್ವಿನಿ ಅವ್ರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ಮತ್ತು ರಾಮ ಆ್ಯಕ್ಟ್ ಮಾಡಿದವನು ತುಂಬ ಚೆನ್ನಾಗಿದೆ. 100 days ಹೋಗುತ್ತೆ, ಸಕ್ಸಸ್ ಆಗುತ್ತೆ. ನೋಡಿದ್ರೆ ನೀವೇ ಗೊತ್ತಾಗುತ್ತೆ. ಆಮೇಲೆ ಕಾಮಿಡಿ ತುಂಬ ಸೂಪರ್ ಆಗಿದೆ. ತುಕಾಲಿ ಅಣ್ಣ ಕಾಮಿಡಿ ಅಂದರೆ ಎಲ್ಲರಿಗೂ ಗೊತ್ತಲ್ಲ ಹೆಂಗೆ ಅಂತ. ಮಾಸ್ ಆಗಿರುತ್ತೆ ತುಕಾಲಿ ಅಣ್ಣ ಕಾಮಿಡಿ. ತುಂಬ ಚೆನ್ನಾಗಿತ್ತು ಪಿಕ್ಚರ್. ನನಗೆ ತುಂಬ ಚೆನ್ನಾಗಿತ್ತು ಅನಿಸ್ತು. ಇದರಲ್ಲಿ ಹೇಳ್ಬೇಕಂದ್ರೆ ರಾಗಿಣಿ ಮೇಡಮ್ದು ಒಂದು ಸಾಂಗ್ ಇದೆ, ಐಟಮ್ ಸಾಂಗ್ಸು. ವಾರೇ ವಾ ಪಡ್ಡೆ ಹುಡುಗರು ನಿದ್ದೆ ಕದ್ದವರು ರಾಗಿಣಿ ಮೇಡಮು. ಹಂಗೆ ಕಿರಿಸ್ಬಿಟ್ರು ಎಲ್ಲರೂ. ತುಂಬ ಖುಷಿ ಅನ್ನಿಸ್ತು ನನಗೆ. ಎಲ್ಲರೂ ಫ್ಯಾಮಿಲಿ ಅಂತ ಬಂದಮೇಲೆ ಫಿಲಮ್ ಚೆನ್ನಾಗಿರಬೇಕು. ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಎಲ್ಲರೂ ಬಂದು ನೋಡಿ ಅಂತ ಹೇಳಿ. ಕ್ಲೈಮ್ಯಾಕ್ಸ್ ಮಾತ್ರ ಸಕ್ಕತ್ತಾಗಿದೆ. ತುಂಬ ಸೂಪರ್ ಆಗಿದೆ. ಸೂಪರ್ ಚಲನಚಿತ್ರ. ಆ್ಯಂಡ್ ನಾವು ಬೆಸ್ಟ್ ಆಫ್ ಲಕ್ ಹೇಳ್ತೀವಿ. ಸೂಪರ್ ಆಗಿದೆ. ಹೀರೋನು ತುಂಬ ಚೆನ್ನಾಗಿದೆ. ನಾವಿಬ್ರು ಬೆಸ್ಟ್ ಆಫ್ ಲಕ್ ಹೇಳ್ತೀವಿ. ಅವ್ರ ಬಾಡಿ ಒಂದು ಇದೇ ಆಗಲಿ, ಫೈಟ್ ಆಗಲಿ ತುಂಬ ಸೂಪರ್ ಆಗಿತ್ತು. ನಂಗೆ ತುಂಬ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್.
ಮ್ಯೂಸಿಕ್ ಚೆನ್ನಾಗಿದೆ. ಚೆನ್ನಾಗಿತ್ತು. Music ನಾವು ತುಂಬಾ ಆಲ್ರೆಡಿ ಚೆನ್ನಾಗಿತ್ತು. ಅದಕ್ಕೆ ರೀಲ್ಸ್ ಮಾಡಿದ್ದೀವಿ. Boxing ತುಂಬಾ ಚೆನ್ನಾಗಿತ್ತು. ಜನಗಳು ಒಳ್ಳೆ ಹೊಸ ಹೀರೋ ಅಂದರೆ ಎಲ್ಲರೂ ನೋಡೋರು ಹೀರೋಗೆ ತುಂಬ ಖುಷಿ ಆಯಿತು. ಆಲ್ ದಿ ಬೆಸ್ಟ್ ಫಿಲಮ್ಗೆ. ಹೀರೋಗೂ ಹೀರೋಯಿನ್ಗೂ ಆಲ್ ದಿ ಬೆಸ್ಟ್. ಅವ್ರ ಫಸ್ಟ್ ಮೂವಿ ತುಂಬ ಚೆನ್ನಾಗಿರಲಿ, ಹಿಂಗೆ ಗ್ರೋತ್ ಆಗಲಿ. ತುಂಬ ಚೆನ್ನಾಗಿತ್ತು ಫಿಲಮ್ಮು. ತುಂಬ ಎಂಟರ್ಟೈನ್ ಮಾಡ್ಬೋದು, ಫ್ಯಾಮಿಲಿ ಬಂದು ನೋಡ್ಬೋದು. ಐಟಮ್ ಸಾಂಗ್ಸ್ ತುಂಬ ಚೆನ್ನಾಗಿದೆ. ರಾಗಿಣಿ ಮೇಡಮ್ ಇದ್ದಾರೆ. ರಾಗಿಣಿ ಮೇಡಮು ಐಟಮ್ ಸಾಂಗ್ಸ್ ಮಾಡೋರೆ. ಆ ಸಾಂಗ್ಗೆ ನಾವು ಇಂಪ್ರೂವ್ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ ಸಾಂಗು. ಪಿಕ್ಚರು ತುಂಬ ಚೆನ್ನಾಗಿದೆ. ಫೈಟಿಂಗು, ಲವ್ ಸೀನು ಎಲ್ಲ ಸೂಪರಿಂದ ಊಪರ್ ಬರ್ತಾ ಇದೆ. ಬಂದು ಫ್ಯಾಮಿಲಿ ನೋಡ್ಬೋದು. ಆಲ್ ದಿ ಬೆಸ್ಟ್. ಚೆನ್ನಾಗಿದೆ. ಬಾಕ್ಸಿಂಗ್ ತುಂಬ ಚೆನ್ನಾಗಿದೆ. ವಿಲ್ಲನ್ನು ಚೆನ್ನಾಗಿದ್ದಾರೆ. ಬಾಕ್ಸಿಂಗ್ ನೋಡ್ಬಿಟ್ಟು ಎಲ್ಲರೂ ಕಳೆದೋಗ್ತಾರೆ, ಅಷ್ಟು ಚೆನ್ನಾಗಿದೆ ಬಾಕ್ಸಿಂಗ್. ಪಿಕ್ಚರ್ ಎಲ್ಲ ಆಲ್ ದಿ ಬೆಸ್ಟ್, ಚೆನ್ನಾಗಿದೆ. ಸೂಪರಿಂದ ಊಪರ್. ಓಕೆ ಸರ್, ನೀವು ಹೇಳಿ ಹೆಂಗೆ ಏನು ಫಿಲಿಮ್ ಬಗ್ಗೆ? ಮೂವಿ ತುಂಬ ಚೆನ್ನಾಗಿದೆ. ನಾವೇನೋ ಅಂದ್ಕೊಂಡಿದ್ರಿ, ಬಟ್ ಅಪ್ಕಮಿಂಗ್ ಹೀರೋಸ್, ಹೊಸ ಹೀರೋಗಳೆಲ್ಲ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ಹೀರೋನು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ, ಹೀರೋಯಿನ್ನು ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ನಮ್ಗೆ ತುಂಬ ಇಷ್ಟ ಆಯಿತು. ನಾವು ರೀಲ್ಸ್ ಮಾಡಬೇಕಂತ ನಾವೇನೋ ಅಂದ್ಕೊಂಡಿದ್ವಿ, ಬಟ್ ಅದಕ್ಕಿಂತ ಸ್ಕ್ರೀನ್ ಮೇಲೆ ರಾಗಿಣಿ ಮೇಡಮ್ ಇನ್ನೂ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ, ತುಂಬ ಸಂತೋಷ ಇರುತ್ತೆ. ಹೀಗೆ ಕನ್ನಡ ಜನತೆ ಎಲ್ಲ ಕನ್ನಡ ಮೂವೀಸ್ಗೆ ಸಹಕಾರ ಮಾಡಿ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಅವ್ರು ಒಬ್ಬೊಬ್ರದ್ದು ಒಂದೊಂದು ಕಲೆ ಇರುತ್ತೆ, ಅದೇ ಥರ ಅವ್ರಿಗೂ ಒಂದು ಕಲೆ ಇರುತ್ತೆ. ಅವ್ರಿಗೂ ಒಂದು ಪ್ರೋತ್ಸಾಹ ಕೊಟ್ಟರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಇನ್ನೂ ಉಳಿಯುತ್ತೆ. ಹೊಸ ಮೂವೀಸು ರಿಲೀಸ್ ಆದರೆ ದಯವಿಟ್ಟು ಬಂದು ಸಿನಿಮಾ ಹಾಲಲ್ಲೇ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಹಾಲಲ್ಲಿ ನೋಡೋಕ್ಕೂ ಮೊಬೈಲ್ ನೋಡೋಕ್ಕೂ ತುಂಬ ಡಿಫ್ರೆಂಟ್ ಇದೆ. ಸಿನಿಮಾ ಹಾಲಲ್ಲೇ ಬಂದು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.